ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ನಾನು ನಿಮಗಿವತ್ತು ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ನಾನು ನಿಮಗಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿತೌಟ್ ಲೈನಿಂಗ್ ಅಂದರೆ ಪ್ಲೈನ್ ಬ್ಲೌಸ್ ನೋಡ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಮತ್ತು ಪ್ಲೈನ್ ಬ್ಲೌಸ್ ದಪ್ಪ ಇದ್ದರೆ, ತುಂಬ ದಪ್ಪ ಇದ್ದರೆ 1 ಮೀಟರ್ 10 ಸೆಂಟಿಮೀಟರ್ ತಗೊಳ್ಳಿ. ಮೀಡಿಯಮ್ ಆಗಿದ್ದರೆ 1 ಮೀಟರ್ ಸಾಕು. ಓಕೆನಾ? ಈ ಥರ ಕ್ಲಾತ್ ತೊಗೊಂಡು ಈ ಥರ 4 ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾವಾಗಲೂ ಲೆಫ್ಟ್ ಸೈಡು ಕ್ಲೋಸಿಂಗ್ ಇರಬೇಕು, ರೈಟ್ ಸೈಡು ಓಪನ್ ಇರಬೇಕು. ಓಕೆನಾ? ಈ ಥರ ಕ್ಲೀನಾಗಿ ಹಾಕ್ಕೊಂಡು, ಕ್ಲೀನಾಗಿರಲಿ, ಸುಕ್ಕಾಗಿರೋದು ಬೇಡ. ನೋಡಿ, ಈ ಥರ ಕ್ಲೋಸಿಂಗ್ ಸೈಡ್ ಇರಬೇಕು. ಓಕೆನಾ? ಫುಲ್ಲು 4 ಫೋಲ್ಡ್ ಮಾಡಬೇಡಿ, 2 ಫೋಲ್ಡ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಜಿನಿಗೋಸ್ಕರ 1/2 ಇಂಚ್ ಬಿಡಿ. ಮಾರ್ಜಿನಿಗೋಸ್ಕರ 1/2 ಇಂಚ್ ಅದನ್ನು ಸ್ಕೇಲಲ್ಲಿ ಲೈನ್ ಹಾಕ್ಕೊಂಡು ಕಟ್ ಮಾಡಾಕ್ಬಿಡೋದ. ಅದು ಸ್ವಲ್ಪ ಕ್ಲಾತು ಕೆಳಗೆ ಮೇಲಿರುತ್ತೆ, ಅದಕ್ಕೋಸ್ಕರ ಮಾರ್ಜಿನಿಗೋಸ್ಕರ. ಓಕೆನಾ? ಯಾವತ್ತು ಅಗಲ, ಫಸ್ಟು ಬ್ಲೌಸಿನ ಅಗಲ ಉಕ್ಸ್ ಕಡೆಯಿಂದ ನೋಡ್ಕೋಬೇಕು. ನೋಡ್ಕೊಳ್ಳಿ, ಉಕ್ಸ್ ಕಡೆಯಿಂದ ನೋಡ್ಕೊಳ್ಳಿ. ಉಕ್ಸಿಂದ ಹಾರ್ಮೋಲ್ 11 ಇಂಚಿದೆ. ಓಕೆನಾ? ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಓಕೆನಾ? ಹಾರ್ಮೋಲ್ ಹತ್ರ 11, ಯಾವಾಗಲೂ 2 ಇಂಚು 1.5 ಇಂಚ್ ಎಕ್ಸ್ಟ್ರಾ. ಓಕೆನಾ? ಇವಾಗ ಕಲಿತಾ ಇದ್ದರೆ 2 ಇಂಚ್ ಇಟ್ಕೊಳ್ಳಿ ಎಕ್ಸ್ಟ್ರಾ. ಸ್ವಲ್ಪ ಟ್ರೈನಿಂಗ್ ಇರೋರು 1.5. ಓಕೆ, ನೋಡ್ಕೊಳ್ಳಿ. 11 ಇಂಚ್ ರೆಡಿ, 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಬ್ಲೌಸಿನ ಅಗಲ. ಇವಾಗ ಬ್ಲೌಸಿನ ಉದ್ದ ಯಾವಾಗಲೂ ಬ್ಯಾಕ್ ಸೈಡ್ ಮೇಲ್ಗಡೆ ಶೋಲ್ಡರಿಂದ ಫುಲ್ಲು ಡೌನ್ವರೆಗೂ ಸ್ವಲ್ಪ ಜಗ್ಗಿ ಇಟ್ಕೊಳ್ಳಿ. ನೋಡ್ಕೊಳ್ಳಿ, ಇದು 15 ಇದೆ. ಇವರು ಹೇಳಿದ್ದಾರೆ 1 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು 16 ರೆಡಿ, 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಹೇಳ್ತಾ ಇದ್ದೀನಿ, ಇವ್ರಿಗೆ 1 ಇಂಚ್ ಎಕ್ಸ್ಟ್ರಾ ಬೇಕಂತ, ಅದಕ್ಕೋಸ್ಕರ ನಾನು 16, 2 ಇಂಚ್ ಎಕ್ಸ್ಟ್ರಾ 18 ಇಟ್ಕೊತಾ ಇದ್ದೀನಿ. ನಿಮ್ಮದು ನೋಡ್ಕೊಳ್ಳಿ, ನಿಮಗೆ ಎಕ್ಸ್ಟ್ರಾ ಬೇಕಂದರೆ 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಥರ ಇಟ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ 2 ಇಂಚ್ ಎಕ್ಸ್ಟ್ರಾ, ಅವ್ರಿಗೆ 1 ಇಂಚ್ ಎಕ್ಸ್ಟ್ರಾ ಬೇಕಂತೆ, ಅದಕ್ಕೋಸ್ಕರ ನಾನಿವಾಗ ಅವ್ರಿಗೆ 15 ಇರೋದನ್ನು 16 ರೆಡಿ ಮಾಡ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಓಕೆನಾ? 18 ನೋಡ್ಕೊಳ್ಳಿ, ಹೇಳ್ತಾ ಇದ್ದೀನಿ 18. ಈ ಥರ ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳಿ. ಓಕೆನಾ? ಈ ಥರ ಸ್ಕೇಲಲ್ಲಿ ಲೈನ್ ಮಾಡ್ಕೊಳ್ಳಿ, ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಡೀಪ್ ನೋಡ್ಕೊಳ್ಳಿ. ಅಗಲ ಬ್ಲೌಸಿನ ಇದು ಡೀಪ್ 2.5. ಎಲ್ಲರಿಗೂ ಅಷ್ಟೇ 2.5ನೇ ಇರುತ್ತೆ. ಶೋಲ್ಡರ್ ಮಾತ್ರ ಅಗಲ ಇರಬೇಕು. ಚಿಕ್ಕದಿದ್ದರೆ 2.25, ಇಲ್ಲಾಂದರೆ 2 ಇಂಚ್ ತೊಗೊಂಡ್ರೆ ನಡೆಯುತ್ತೆ. ನೋಡ್ಕೊಳ್ಳಿ, 2.5, ಎಲ್ಲರಿಗೂ 2.5 ತಗೊಳ್ಳಿ. ಶೋಲ್ಡರ್ 3.5 ಇದೆ. ಓಕೆನಾ? 3.5 ಇದೆ. ನೋಡ್ಕೊಳ್ಳಿ, ನಿಮ್ಮದು ನೋಡ್ಕೊಳ್ಳಿ. ಶೋಲ್ಡರಿಂದ ಆರ್ಮೋಸ್ಟ್ ಸ್ಟಿಚ್ ಮಾಡಿರ್ತೀವಲ್ಲ, ಸ್ಲೀವ್ದು ಸ್ಟಿಚಿಂಗ್ ಇರುತ್ತಲ್ಲ, ಅಲ್ಲಿಗೆ ನೋಡ್ಕೊಳ್ಳಿ. ಅದು 3.5 ರೆಡಿ ಇದೆ. 3.5 ರೆಡಿ, 1 ಇಂಚ್ ಎಕ್ಸ್ಟ್ರಾ. 1 ಇಂಚ್ ಯಾಕೆ ಅಂತ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. 1/2 ಇಂಚು ಸ್ಲೀವಿಗೆ, 1/2 ಇಂಚು ಸ್ಟಿಚಿಂಗಿಗೋಸ್ಕರ. ಓಕೆನಾ? 5.5, ಎಲ್ಲರಿಗೂ 5.5ನೇ ಆರ್ಮೋಲ್ ಎಲ್ಲರಿಗೂ 5.5. ತುಂಬ ದಪ್ಪ ಇದ್ದಾರೆ ಅಂದರೆ ಮಾತ್ರ 6 ಇಂಚ್ ಇಡಿ. ಇನ್ನು ಆರ್ಮೋಲ್ 1.5, 1 ಇಂಚು 3/4 ಇಂಚು ಇಟ್ಕೋಬೋದು, 1 ಇಂಚು 3/4 ಇಂಚು. ಓಕೆನಾ? ಎಲ್ಲ ಸೇಮ್ ಹೇಳಿದ್ದೀನಿ ಪೇಪರ್ ಕಟ್ಟಿಂಗಲ್ಲಿ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆನಾ? ರೆಡಿ, 11 ಇಂಚು 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಆಯಿತು. ಇವಾಗ ಹಾರ್ಮೋಲ್ ಶೇಪ್ ಕೊಡಿ. ಶೇಪ್ನ ನೀವು ಯಾವಾಗಲೂ ಕೈಯಲ್ಲೇ ಮಾಡಬೇಕು, ಅದಕ್ಕೋಸ್ಕರ ಸ್ಕೇಲಲ್ಲೇ ಇಟ್ಕೋಬೇಡಿ, ಆವಾಗ ನಮಗೆ ಪ್ರಾಕ್ಟೀಸೇ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಟಿಚಿಂಗ್ ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ನಾನು ನಿಮಗೆ ಈ ಥರನೇ ಹೇಳ್ತಾ ಇದ್ದೀನಿ. ಯಾವಾಗಲೂ ಕೈಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮಗೆ ಸ್ಟಿಚಿಂಗ್ ಕಟ್ಟಿಂಗ್ ಎಲ್ಲ ಈಸಿ ಆಗುತ್ತೆ. ಓಕೆನಾ? ಇವಾಗ ಫ್ರಂಟ್ ಡೀಪ್, ಮುಂದೆ ಡೀಪ್ ನೋಡ್ಕೊಳ್ಳಿ. ಈ ಥರ ಶೋಲ್ಡರಿಂದ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. 7.5 ಇದೆ. ಕ್ಲೀನಾಗಿ ನೀವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. 7.5 ಮುಂದೆ ಡೀಪು 7.5. ಮತ್ತೆ ಹೇಳ್ತಾ ಇದ್ದೀನಿ, ಇದು ಫ್ರಂಟ್ ಡೀಪು, ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಒಂದೇ ಸಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿದೆ ಒಂದೇ ಸಲ ಕಟ್ ಮಾಡೋದು. 7.5 ಮತ್ತು ಶೇಪು ನೀವು ನೋಡ್ಕೊಳ್ಳಿ, 1/2 ಇಂಚು 1 ಇಂಚು ನೋಡ್ಕೊಂಡು ನೀವು ಶೇಪ್ ಕೊಡ್ಕೊಳ್ಳಿ. ಓಕೆನಾ? ಸೇಮ್ ಅಷ್ಟೇ, ರೌಂಡ್ ಶೇಪು. ಓಕೆ, ರೌಂಡ್ ಶೇಪ್. ನೆಕ್ಸ್ಟು ಕ್ರಾಸ್ ಪಟ್ಟಿ ಎಲ್ಲರಿಗೂ 4 ಇರೋದು, 4 ಮಾರ್ಕ್ ಮಾಡ್ಕೋಬೇಕು. 3 ಲಾಸ್ಟಲ್ಲಿ, ಫ್ರಂಟಲ್ಲಿ ಈ ಕಡೆ 4, ಆ ಕಡೆ 3 ಇಂಚು. ಓಕೆನಾ? ಎಲ್ಲರಿಗೂ ಸೇಮು. ಇವರಿಗೆ ಸ್ವಲ್ಪ ಉದ್ದ ಬೇಕಂತೆ ಇದು ಕ್ರಾಸ್ ಪಟ್ಟಿದು, ಅದಕ್ಕೋಸ್ಕರ ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆನಾ? ಸೇಮ್ ಮಾಮೂಲಿ 4, 3
ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಇದೇ ಥರನೇ ಲೈನ್ ಹಾಕ್ಕೊಳ್ಳಿ. ಓಕೆನಾ. ಈ ಥರ 3 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. 4 ಇಂಚ್ ಮೇಲ್ಗಡೆ ಇದೆ, ಅದರಿಂದ ಶೇಪ್ ತೊಗೋಬೇಕು. ಓಕೆನಾ. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಮಾರ್ಕ್ ಮಾಡ್ಕೊಂಡು ಶೇಪು ಕ್ರಾಸಾಗಿ ಹ್ಯಾಂಡಲ್ಲಿ ಕ್ರಾಸಾಗಿ ಶೇಪ್ ಕೊಡಿ. ಓಕೆನಾ. ಈ ಥರ ಶೇಪ್ ಕೊಡೋದಷ್ಟೇ, ಕ್ರಾಸ್ ಪಟ್ಟಿ ಈಸಿ ಈ ಥರ ಶೇಪ್ ಕೊಡೋದು. ಓಕೆನಾ. ನೆಕ್ಸ್ಟ್ ಇವಾಗ ಡೌನಲ್ಲಿ 4.5 ಇಟ್ಕೊಟ್ಟಿದ್ದೀವಿ, ಮೇಲೆ ಇವಾಗ 4.5. ಓಕೆನಾ. ಹೇಳ್ತಾ ಇದ್ದೀನಿ, ಅವರಿಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಂತೆ, ಅದಕ್ಕೋಸ್ಕರ 1/2 ಇಂಚ್ ಎಕ್ಸ್ಟ್ರಾ. 4 ನಿಮಗೆ ಹೇಳ್ಕೊಟ್ಟಿದ್ದೀನಿ ಪೇಪರ್ ಕಟ್ಟಿಂಗ್, ಅದೇ ಥರ ಮಾಡಿ. 2.5 ಇನ್ನು 1 ಇಂಚು 1/4 1/2 ನೀವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಅದು ಪ್ರಕಾರ ಹಾಕ್ಕೊಳ್ಳಿ. ಇವರಿಗೆ 1/2 ಇಡ್ತಾ ಇದ್ದೀನಿ. ಓಕೆನಾ. ಚೆಸ್ಟ್ ಪ್ರಕಾರ ಇಡ್ತಾ ಇದ್ದೀನಿ. 1/2ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಮುಂದೆ ಡೀಪಿಂದ ಕ್ರಾಸ್ ಪಟ್ಟಿ ಹತ್ರ ಲೈನಿಂದ ಇಟ್ಕೊಳ್ಳಿ. 6 ಇದೆ, 1/2 ಇಂಚ್ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. 3 ಓಕೆನಾ. ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. 3 ಇಂಚ್ ಬರುತ್ತೆ. ಓಕೆನಾ. 3 ಇಂಚಿಗೆ ನೀವು ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ. ಒಂದು ಲೈನ್ ಹಾಕಿ ಸೇಮ್ 2.5. ಓಕೆನಾ. ಸೇಮ್ ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೇಮ್ ಅದೇ ಮೆಜರ್ಮೆಂಟು, ಅದ್ರ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಲೌಸು ಕರೆಕ್ಟಾಗಿದ್ದರೆ ಮೆಜರ್ಮೆಂಟು ಅದು ಕರೆಕ್ಟಾಗಿ ಬರುತ್ತೆ. ಓಕೆ. ಸೇಮ್ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 2.5 ಅಂದರೆ 2 ಇಂಚು ಮಧ್ಯದಲ್ಲಿ ಗ್ಯಾಪ್ ಇದ್ದರೆ ಸಾಕು. ಓಕೆನಾ. ಸ್ವಲ್ಪ ಸ್ಮಾಲ್ ಸೈಜ್ ಇದ್ದರೆ 2 ಇಂಚ್ಕೊಳ್ಳಿ. ಸ್ವಲ್ಪ ಬಿಗ್ ಇದೆ, ದಪ್ಪ ಇದ್ದಾರೆ ಅಂದರೆ 2.5 ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದರಿಂದ ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. 2.5 ಹಂಗೆ ಗ್ಯಾಪ್ ಮಾಡ್ಕೊಳ್ಳಿ, ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಸೇಮ್ 1/4 ಇಂಚು. ಓಕೆನಾ. ನೋಡಿ 2.5 ಇದೆ. ಓಕೆ. ಇದು ದಪ್ಪ ಇದ್ದಾರೆ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹಾಕ್ಕೊಳ್ಳಿ. ಇದಕ್ಕೆ 1/4 ಇಂಚು ಸೇಮ್ ಅದೇ ಥರನೇ ಲೈನ್ ಹಾಕ್ಕೊಳ್ಳಿ. ಓಕೆನಾ. ಗೊತ್ತಾಯಿತು ಅಂದ್ಕೊತಾ ಇದ್ದೀನಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಈ ಥರ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಗೊತ್ತಾಯಿತು. ಈ ಥರ ಆಯ್ತು. ಇವಾಗ ಫ್ರಂಟ್ ಇವಾಗ ಮಾರ್ಕಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಬ್ಯಾಕು ಇದು ಮುಂದೆ ಇವಾಗ ಅದರೊಳಗೆ ನಾವು ಸ್ಲೀವ್ ಕಟ್ ಮಾಡೋದು ಹೇಳಿದ್ದೀನಲ್ಲ. ಇವಾಗ ಫ್ರಂಟು ಬ್ಯಾಕು ಸ್ಲೀವ್ ಒಂದೇ ಸಲ ಕಟ್ ಮಾಡೋದು. ನೀವು ಎಕ್ಸ್ಟ್ರಾ ಏನೋ ಕಟ್ ಮಾಡೋ ಥರ ಇಲ್ಲ. ಇವಾಗ ನೋಡ್ಕೊಳ್ಳಿ, ಸೇಮ್ ಮೇಲ್ಗಡೆ ಇವಾಗ ಮೆಜರ್ಮೆಂಟ್ ನೋಡ್ಕೊಳ್ಳಿ. 7.5 ರೆಡಿ ಇದೆ, 7.5 ರೆಡಿ, ಎಕ್ಸ್ಟ್ರಾ 1/2. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1/2 ಎಕ್ಸ್ಟ್ರಾ. ಓಕೆನಾ. ನಾನು ಹೇಳ್ತಾ ಇದ್ದೀನಿ ಮತ್ತೆ ನೋಡಿ, ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1/2. ವಿತೌಟ್ ಲೈನಿಂಗ್ ಬಟ್ಟೆ ಹಾಕೋದಾದರೆ 1 ಇಂಚ್, ಅದು ನೀವು ಲೈನಿಂಗಲ್ಲಿ ಹೇಳ್ಕೊಡ್ತೀನಿ. ಇವಾಗ ಪ್ಲೈನ್ ಬ್ಲೌಸ್. ಓಕೆನಾ. ರೆಡಿ 7.5, 1/2 ಎಕ್ಸ್ಟ್ರಾ. ಓಕೆನಾ. ಇವಾಗ ಹಾರ್ಮೋಲ್ ನೋಡ್ಕೊಳ್ಳಿ. ಶೇಪ್ ಇವಾಗ ಡೌನ್ ನಮಗೆ ಮಾಡ್ಕೋಬೇಕಲ್ಲ. 8.5 ಇದೆ, 8.5 2 ಇಂಚ್ ಎಕ್ಸ್ಟ್ರಾ. 8.5 2 ಇಂಚ್ ಎಕ್ಸ್ಟ್ರಾ. 8.5 ಅಂದರೆ 9.5, 10 ಇದ್ದರೆ ಸಾಕು. 9.5 10 ಇದ್ದರೆ ಸಾಕು ಆಗುತ್ತೆ. ಇಲ್ಲ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಮೇಲ್ಗಡೆ ಶೋಲ್ಡರು. 9.5 10 ಇದ್ದರೆ ಓಕೆ, ನಡೆಯುತ್ತೆ. ನೋಡ್ಕೊಳ್ಳಿ, ಇದು ಎಕ್ಸ್ಟ್ರಾ ಕ್ಲಾತ್ ಬೇಕು. ಸ್ಲೀವ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕ್ಲಾತ್ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಬಟ್ಟೆ ಇಲ್ಲ, 1 ಇಂಚು 1.5 ಇಂಚು ಕ್ಲಾತ್ ಕಮ್ಮಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಇವಾಗ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 9 ಇದೆ, ರೆಡಿನೇ. ಓಕೆ, ನಡೆಯುತ್ತೆ. ಇವಾಗ 1/2ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗೋಸ್ಕರ. ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ನೀವು ವಿಡಿಯೋ ನೋಡಿ, ನಾನಿವಾಗ ಕಟ್ ಮಾಡೋದು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ. ಇದನ್ನು ಕಟ್ ಮಾಡೋದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಸ್ಟಿಚಿಂಗ್ ಈಸಿ ಆಗುತ್ತೆ. ಓಕೆನಾ. 5.5 ಕೆಳಗಡೆ ಡೌನು, ಆರ್ಮೋಲ್ ಡೌನ್ 5.5. ಓಕೆನಾ. ನೋಡ್ಕೊಳ್ಳಿ, ಬ್ಲೌಸ್ ಅಳತೆ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 1.5 ಈ ಥರ ಡೌನ್ ಇದು ಮಾಡ್ಕೊಳ್ಳಿ ಶೇಪಿಗೆ. 1.5 ಗೊತ್ತಾಯಿತು ಅಂದ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, 1.5 ಈ ಥರ ಸ್ಕೇಲಲ್ಲಿ 5.5ಗೆ ಹಾಕಿದ್ರಲ್ಲ, ಅಲ್ಲಿಗೆ ಲೈನ್ ಹಾಕಬೇಕು. 5.5 4.5 3 ಆರ್ಮೋಲ್ ಡೌನ್ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ 8.5 ರೆಡಿ ಇದೆ. 1/2 ಇಂಚ್ ಶೋಲ್ಡರ್ಗೆ ಹೋಗುತ್ತೆ, 8 ಇಂಚ್ ರೆಡಿ ಬರುತ್ತೆ. ಓಕೆನಾ. 8 8.25 ಬರುತ್ತೆ. ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಮಾಡ್ಕೊಂಡು ಅಲ್ಲಿಂದ ಶೇಪ್ ಕೊಡಬೇಕು. ನೋಡ್ಕೊಳ್ಳಿ, ಇದು ರೆಡಿ. ಇದು 1 ಇಂಚು 1.5 ಇಂಚು ಎಕ್ಸ್ಟ್ರಾ ಬರುತ್ತೆ. ಇದು ರೆಡಿ. ಓಕೆನಾ. ಈ ಥರ ಶೇಪ್ ನಿಧಾನಾಗಿ ಕ್ರಾಸಾಗಿ ಕೈಯಲ್ಲೇ ಕೊಡಿ, ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಫ್ರಂಟಿಗೆ ಒಂದು 1/2 ಇಂಚು ಮಧ್ಯದಲ್ಲಿ ಗ್ಯಾಪ್ ಇಟ್ಟು ಫ್ರಂಟ್ ಕೊಡಿ. ಓಕೆನಾ. ಸ್ಲೀವ್ ಇವಾಗ ಆಯಿತು.
ನೋಡ್ಕೊಳ್ಳಿ. ಈ ಥರ ಈಸಿ ಫ್ರಂಟು ಬ್ಯಾಕು ಸ್ಲೀವ್ ಒಂದೇ ಸಲ ಕಟ್ ಮಾಡೋ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈಸಿ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಈ ಥರ ಫ್ರಂಟು ಬ್ಯಾಕ್ ಆಮೇಲೆ ಮಾರ್ಕ್ ಮಾಡೋದು ತೋರಿಸ್ತೀನಿ. ಇವಾಗ ಕಟ್ ಮಾಡೋದು ತೋರಿಸ್ತೀನಿ. ನೋಡ್ಕೊಳ್ಳಿ ಈ ಥರ ಎರಡಿದೆ. ಎರಡು ಕ್ಲೋಸಲ್ಲೇ ಇರಬೇಕು, ಓಪನ್ ಇರೋಂಗಿಲ್ಲ. ನೋಡ್ಕೊಳ್ಳಿ ಇವಾಗ ಕಟ್ ಮಾಡೋದು. 2 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಅಲ್ಲಿಂದ ಕಟ್ ಮಾಡಬೇಕು. ಓಕೆನಾ? ನೋಡ್ಕೊಳ್ಳಿ ಅಲ್ಲಿಂದ ಕಟ್ ಮಾಡ್ಕೊಂಬನ್ನಿ. ನಿಧಾನ ಕಟ್ ಮಾಡಿ. ಇದು ಕ್ಲಾತ್ ಸ್ವಲ್ಪ ಸಾಫ್ಟ್ ಇದೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಮತ್ತು ಮುಂದೆ ಸ್ಟಿಚ್ ಮಾಡಬೇಡಿ. ಅದು ಸ್ಲೀವಿಗೆ ಕಟ್ ಮಾಡಿದ್ದೀವಿ, ಮಾರ್ಕ್ ಮಾಡಿದ್ದೀವಿ. ನೋಡ್ಕೊಂಡು ನಿಧಾನ ಕಟ್ ಮಾಡಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಪೇಪರ್ ಕಟ್ಟಿಂಗ್ ಮಾಡ್ಕೊಬಿಡಿ. ಆಮೇಲೆ ನೀವು ಕ್ಲಾತ್ ಕಟ್ ಮಾಡಿ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಕ್ಲಾತು. ನೋಡ್ಕೊಳ್ಳಿ. ಮತ್ತು ಅಲ್ಲಿಗೆ ಶೋಲ್ಡರ್ ಹತ್ರ ಶೋಲ್ಡರ್ ಹತ್ರ ಡೌನ್ ಮಾಡಿ, ಇದು ಕಟ್ ಮಾಡೋದು ನಿಲ್ಲಿಸಿ ಶೋಲ್ಡರ್ ಹತ್ರ ಮೇಲ್ಗಡೆ. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಅಂದ್ಬಿಟ್ಟು ನಾವು ಬಿಟ್ಟಿದ್ವಲ್ಲ ಕ್ಲಾತ್, ಅದನ್ನು ಕಟ್ ಮಾರ್ಜಿನಿಗೋಸ್ಕರ ಅದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೋಲ್ಡರ್ ಹತ್ರ ಸೇಮು ಈ ಥರ ಕ್ಲಾತ್ನ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸುಕ್ಕಾಗುತ್ತೆ, ಅದಕ್ಕೋಸ್ಕರ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ರೌಂಡ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇವಾಗ ಕ್ಲೀನಾಗಿ ಮಾಡ್ಕೊಂಡು ಶೋಲ್ಡರ್ ಹತ್ರ ಕಟ್ ಮಾಡ್ಕೊಳ್ಳಿ. ನೋಡಿ ಶೋಲ್ಡರ್ ಹತ್ರದಿಂದ ಫ್ರಂಟ್ ಡೀಪ್ವರೆಗೂ ಕಟ್ ಮಾಡಬೇಕು. ಓಕೆನಾ? ನೋಡಿ ಹೇಳ್ತಾ ಇದ್ದೀನಿ, ನಿಧಾನ ಕಟ್ ಮಾಡಿ. ಫ್ರಂಟ್ ಡೀಪು ಫುಲ್ಲು ಕಟ್ ಮಾಡಬೇಡಿ, ಯಾಕಂದರೆ ಅಲ್ಲಿ ಫೋಲ್ಡಿಂಗ್ ಸೈಡ್ ಕ್ಲಾತ್ ಇದೆ. ಅದಕ್ಕೋಸ್ಕರ ಏನಕ್ಕಾದರೂ ನಮಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಓಕೆನಾ? ನಾವು ಕಟ್ಟಿಂಗ್ ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವೇಸ್ಟ್ ಆಗುತ್ತೆ ಸುಮ್ಮನೆ ಕ್ಲಾತ್ ಅಂತ, ಅದಕ್ಕೋಸ್ಕರ. ನೋಡಿ ಇವಾಗ ಫ್ರಂಟ್ ಓನ್ಲಿ ಒಂದು ಮಾತ್ರ, ಫ್ರಂಟ್ ಮಾತ್ರ ಇಟ್ಕೊಬಿಟ್ಟು ಕೈಯಲ್ಲಿ ಹ್ಯಾಂಡಲ್ಲಿ ಅದನ್ನು ಕಟ್ ಮಾಡಬೇಕು ಸಿಸರಲ್ಲಿ. ಓಕೆನಾ? ಗೊತ್ತಾಯಿತು ಅನ್ಕೊತಾ ಇದ್ದೀನಿ. ಬರೀ ಒಂದೇ ಪೀಸು ಫ್ರಂಟ್ ಪೀಸ್ ಮಾತ್ರ ಕಟ್ ಮಾಡಿ, ಫುಲ್ಲು ಕಟ್ ಮಾಡಬೇಡಿ. ಅಷ್ಟೇ ಶೋಲ್ಡರ್ ಹತ್ರ ಅಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಮಾಡ್ಕೊಳ್ಳಿ. ಇದು ಫ್ರಂಟ್ ರೆಡಿ ಆಗಿದೆ. ನಿಧಾನಕ್ಕೆ ತೆಗೆದು ಅದನ್ನು ಸೈಡಲ್ಲಿ ಇಟ್ಕೊಳೋದ. ನೋಡಿ ಸೈಡಲ್ಲಿ ಇವಾಗ ಫ್ರಂಟ್ ರೆಡಿ ಆಗಿದೆ. ನೆಕ್ಸ್ಟ್ ಅದು ಫ್ರಂಟ್ ಕಟ್ ಮಾಡೋದು ತೋರಿಸ್ತೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳೋದ. ಓಕೆನಾ? ಇವಾಗ ಬ್ಯಾಕ್ ನೋಡ್ಕೊಳ್ಳಿ. ಬ್ಯಾಕ್ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಇದು ಹೆಂಗಿದೆ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಒಂದೂವರೆ ಎಕ್ಸ್ಟ್ರಾ. ಇದು ಬರೀ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗೋಸ್ಕರ ಬೇಕು ಒಂದೂವರೆ. ಓಕೆನಾ? ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವಿಗೂ 1.5 ಹೇಳಿದ್ದೀನಿ. ಇದು ಪ್ಲೈನ್ ಬ್ಲೌಸ್, ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೈನ್ ಬ್ಲೌಸ್. ನೋಡ್ಕೊಳ್ಳಿ ಡೀಪು. ನಿಮಗೆ ಡೀಪ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಬ್ಯಾಕ್ ಸ್ಟಿಚ್ಚಿಂಗ್ ಆಗಿರುತ್ತಲ್ಲ ಬ್ಲೌಸು, ಅದನ್ನು 1.5ಇಂದ ಕೆಳಗೆ ಇಟ್ಕೋಬಾರ್ದು. 1.5ಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡಬೇಕು. ಓಕೆನಾ? ಒಂದು ಹಾಫ್ ಇಂಚು ಡೌನ್, ಇಲ್ಲಾಂದರೆ ಹಾಫ್ ಇಂಚ್ ಅಪ್ ಮಾಡ್ಕೊಳ್ಳಿ. ಸ್ಟಿಚಿಂಗಿಗೋಸ್ಕರ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ 2.5 ಸೇಮ್ ಆವಾಗಲೇ ಇದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ 2.5 ಸ್ಲೀವು ಜಾರೋದಿಲ್ಲ. ಇದು ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟ್, ಯಾಕಂದರೆ ಶೋಲ್ಡರು ಅಗಲ ಪಟ್ಟಿ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಓಕೆನಾ? ಹೇಳ್ತಾ ಇದ್ದೀನಿ ಮತ್ತೆ 2.5 ನೀವು 3 ಆದರೆ ಇಟ್ಕೋಬೋದು. ಇವರಿಗೆ ಬ್ರಾಡ್ ಬೇಡ ಅಂತೆ, ಅದಕ್ಕೋಸ್ಕರ 2.5 3 ಮೇಲ್ಗಡೆ 2.5 ತೊಗೊಂಡು ಕೆಳಗೆ 3 ತೊಗೊಂಡ್ರೆ ಬ್ರಾಡಾಗಿ ಬರುತ್ತೆ. ಅದು ನಿಮಗೆ ನೆಕ್ಸ್ಟ್ ಯಾವ್ದಾರ ಬ್ಲೌಸ್ ಕಟ್ ಮಾಡಬೇಕಾ ನಿಮಗೆ ಹೇಳ್ಕೊಡ್ತೀನಿ. ನೋಡಿ 2.5 ಓಕೆನಾ? ಸೇಮ್ ಇದೇ ಥರ ಶೇಪ್ ಕೊಡಿ. ಫ್ರಂಟಲ್ಲಿ ಕೊಟ್ಟಿದ್ರಲ್ಲ ಆ ಥರ ಬ್ಯಾಕಲ್ಲಿ ಸೇಮ್ ಈ ಥರ ಶೇಪ್ ಕೊಡಿ. ಶೇಪ್ ಕೊಟ್ಟು ಇದನ್ನು ಕಟ್ ಮಾಡಬೇಕು. ಓಕೆನಾ? ಸೇಮ್ ಇದನ್ನ ಯಾವುದು ಕಟ್ ಮಾಡೋಂಗಿಲ್ಲ, ಸೇಮ್ ಓನ್ಲಿ ಶೇಪ್ ಮಾತ್ರ. ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಈ ಥರ ಶೇಪ್ ಕಟ್ ಮಾಡಿ. ಕ್ಲಾತ್ ಕಟ್ ಮಾಡಬೇಡಿ. ಎಲ್ಲಿಗೆ ನೀವು ಮಾರ್ಕ್ ಮಾಡಿರ್ತೀರ ಅಲ್ಲಿಗೆ ಮಾತ್ರ ಕಟ್ ಮಾಡಿ. ನಾನು ಕಲಿಬೇಕಾದ್ರೆ ಕಟ್ ಮಾಡಿ ಕ್ಲಾತ್ ವೇಸ್ಟ್ ಆಗಿಬಿಟ್ಟಿದೆ. ಅದು ಮತ್ತೆ ಎಕ್ಸ್ಟ್ರಾ ಯೂಸ್ ಆಗುತ್ತೆ ಬೇರೆದಕ್ಕೆ. ಇವಾಗ ಫುಲ್ ಕಟ್ ಮಾಡಿಬಿಟ್ರೆ ಬೇರೆದು ಯೂಸ್ ಆಗೋಲ್ಲ. ಇದು ಬ್ಯಾಕ್ ಆಯಿತು, ಫ್ರಂಟ್ ಆಯಿತು. ಇವಾಗ ಸ್ಲೀವ್. ಓಕೆನಾ? ಸ್ಲೀವು ಇದು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ಕಟ್ ಮಾಡೋದ. ಇದು ನಮಗೆ ಉಕ್ಸ್ ಪಟ್ಟಿಗೆ, ಕಾಜಾ ಪಟ್ಟಿಗೆ, ಆಮೇಲೆ ಕ್ರಾಸ್ ಪಟ್ಟಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆನಾ? ಇದು ನೆಕ್ಸ್ಟ್ ಇನ್ನೆಲ್ಲೂ ಕಟ್ ಮಾಡೋಂಗಿಲ್ಲ. ನೋಡ್ಕೊಳ್ಳಿ ಕ್ಲೀನಾಗೆ ಈ ಥರ ಇಟ್ಕೊಳ್ಳಿ. ಈ ಥರ ಮಾಡ್ಕೊಂಡು ಓನ್ಲಿ ಸ್ಲೀವ್ ಶೇಪ್ ಫಸ್ಟು ಫ್ರಂಟ್ ಕಟ್ ಮಾಡ್ಕೊಳೋದ. ನೋಡ್ಕೊಳ್ಳಿ ಫ್ರಂಟ್ ಯಾವಾಗಲೂ ಕಟ್ ಮಾಡಬೇಕು, ಮುಂದೆದು ಕಟ್ ಮಾಡೋಂಗಿಲ್ಲ. ಓನ್ಲಿ ಫ್ರಂಟ್ ಕಟ್ ಮಾಡಿ ಆಮೇಲೆ ಅದನ್ನು 2 ಪಾರ್ಟ್ ಮಾಡಬೇಕು. ನೋಡ್ಕೊಳ್ಳಿ
2 ಪಾರ್ಟ್ ಮಾಡ್ಕೊಳ್ಳಿ. ಅದನ್ನು 2 ಪಾರ್ಟ್ ಮಾಡ್ಕೊಳ್ಳಿ. ಪಾರ್ಟ್ ಮಾಡ್ಕೊಬಿಟ್ಟು ನಾವಿವಾಗ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳೋದು. ಓಕೆನಾ? ಫ್ರಂಟ್ ಶೇಪ್ ನೋಡ್ಕೊಳ್ಳಿ, ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಲ್ಪ ಇದಾಗಿದ್ದರೆ ಕ್ಲಾತು ಕರೆಕ್ಟಾಗಿ ಹಾಕ್ಕೊಂಡು ಫ್ರಂಟ್ ಕಟ್ ಮಾಡ್ಕೊಳ್ಳಿ. ಓಕೆನಾ? ಫ್ರಂಟ್ ನೋಡಿ ನಿಧಾನ ಕಟ್ ಮಾಡಿ ಫ್ರಂಟ್ ಶೇಪು ಕ್ಲೀನಾಗಿ ಬರುತ್ತೆ. ಸಿಸರ್ ಮಾತ್ರ ಗ್ಯಾಪ್ ಬಿಡಬೇಡಿ. ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಕ್ಲೀನಾಗಿ ಬರುತ್ತೆ. ಆಮೇಲೆ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ನಿಮಗೆ ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ಫ್ರಂಟ್ ಬ್ಯಾಕ್ ಅಂತ ಸ್ಟಿಚ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸ್ಟೀಯಾಗಿ ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ಈ ಥರ ಸ್ಲೀವು ಆಯಿತು. ಓಕೆನಾ? ಗೊತ್ತಾಯಿತು ಅಂದ್ಕೊತಾ ಇದ್ದೀನಿ. ಸ್ಲೀವು ಇವಾಗ ಮಾರ್ಕಿಂಗ್ ಕಟ್ಟಿಂಗ್ ಆಗಿದೆ ನೋಡ್ಕೊಳ್ಳಿ. ಇವಾಗ ಫ್ರಂಟು ಬ್ಯಾಕು ಇದಾಗಿದೆ. ಇವಾಗ ಫ್ರಂಟ್ ತಗೊಳ್ಳೋದ ಇವಾಗ. ಓಕೆನಾ? ಫ್ರಂಟ್ ಇವಾಗ ಕ್ರಾಸ್ ಪಟ್ಟಿ. ಓಕೆನಾ? ಕ್ರಾಸ್ ಪಟ್ಟಿ ಇವಾಗ ಕಟ್ ಮಾಡೋದು ಹೇಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳೋದ. ಇವ್ರು 1/2 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ನಿಮಗೆ 1/2 ಇಂಚ್ ಬೇಡ, ನಿಮಗೆ 4 ರೆಡಿ. 3 ಇಂಚ್ 4 3 ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡಿ ಎಲ್ಲದಕ್ಕೂ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ಆವಾಗ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಆವಾಗ ಮಾರ್ಕಿಂಗ್ ಹೋಗಿದ್ರೂ ನಾವು ನ್ಯಾಚ್ ಹಾಕಿರ್ತೀವಲ್ಲ, ಅದರಿಂದ ನಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಆರ್ಮೋಲ್ ಕಟ್ ಮಾಡ್ಕೊಳೋದ. ನಿಧಾನ ಕಟ್ ಮಾಡಿ, ಮಾರ್ಕ್ ಹೆಂಗೆ ಮಾಡಿರ್ತೀವಿ ಅದೇ ಥರ ಕಟ್ ಮಾಡಿ, ಕ್ರಾಸಾಗಿ ಕಟ್ ಮಾಡಿ ಸ್ಟಿಚಿಂಗಲ್ಲಿ ನಮಗೆ ರಿಂಕಲ್ಸ್ ಬರುತ್ತೆ. ಓಕೆನಾ? ಈ ಥರನೇ ಕ್ಲೀನಾಗಿ ನಿಧಾನ ಕಟ್ ಮಾಡಿ. ಓಕೆ ಈ ಥರ ಆಗಿದೆ ನೋಡಿ. ಈ ಥರ ಆಯಿತು. ಇವಾಗ ಫ್ರಂಟ್ ರೆಡಿ ಆಯಿತು. ಫ್ರಂಟ್ ರೆಡಿ ಆಗಿದೆ ನೋಡಿ. ಈ ಥರ ಫ್ರಂಟ್ ರೆಡಿ ಆಯಿತು. ನೆಕ್ಸ್ಟು ಬ್ಯಾಕ್ ನೋಡಿ. ಈ ಥರ ಬ್ಯಾಕ್ ರೆಡಿ ಆಗಿದೆ ನೋಡಿ. ಬ್ಯಾಕ್ ಈ ಥರ ರೆಡಿ ಆಗಿದೆ. ಫ್ರಂಟ್ ರೆಡಿ ಆಗಿದೆ. ಮತ್ತು ಕ್ರಾಸ್ ಪಟ್ಟಿ ಈ ಥರ ಮಾರ್ಕ್ ಮಾಡ್ಕೊಬಿಡಿ. ನೀವು ಡಾರ್ಕಾಗಿ ಮಾರ್ಕ್ ಮಾಡ್ಕೊಳ್ಳಿ. ಡಾರ್ಕಾಗಿ ಮಾಡಿಕೊಂಡ್ರೆ ನೀವು ಆ ಕಡೆ ಸೈಡ್ ನೀವು ಮಾಡಿಕೊಂಡ್ರೆ ಟ್ಯಾಪ್ ಮಾಡಿದ್ರೆ ಆ ಕಡೆ ಸೈಡು ಆಗಿರುತ್ತೆ ನೋಡ್ಕೊಳ್ಳಿ. ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಉಲ್ಟಾ ಫೋಲ್ಡ್ ಮಾಡಿ ಫುಲ್ಲು ಹಾಕಿ ನೆಕ್ಸ್ಟ್ ಟ್ಯಾಪ್ ಹ್ಯಾಂಡಲ್ಲಿ ಕೈಯಲ್ಲಿ ಹಿಂಗೆ ಟ್ಯಾಪ್ ಮಾಡಿಬಿಡಿ. ಟ್ಯಾಪ್ ಮಾಡಿದ್ರೆ ಈ ಕಡೆ ಆಗಿರುತ್ತೆ ನೋಡ್ಕೊಳ್ಳಿ. ಈ ಕಡೆ ಆಗಿರುತ್ತೆ. ನಾವು ಕಟ್ಟಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಮ್ಯಾಮು, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಆಗಿರುತ್ತೆ. ನ್ಯಾಚ್ ಹಾಕಿರ್ತೀರಲ್ಲ ಮತ್ತು ಟ್ಯಾಪ್ ಮಾಡಿರ್ತೀರಲ್ಲ, ಅದಕ್ಕೇ ಈಸಿ ಆಗುತ್ತೆ ನೋಡ್ಕೊಳ್ಳಿ. ಈ ಥರ ಈಸಿ ಆಗುತ್ತೆ. ನೀವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಓಕೆನಾ? ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಏನಾರ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮಗೆ ಯಾವ್ದಾರ ವೀಡಿಯೋ ಬೇಕಾದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 3 4 ಆದರೆ ಇಟ್ಕೋಬೋದು, 3 ಆದರೆ ಇಟ್ಕೋಬೋದು. ಅಕಸ್ಮಾತ್ ನಮಗೆ ಕ್ಲಾತು ಸ್ಟಿಚಿಂಗಲ್ಲಿ ಏನಾದರೂ ಉದ್ದ ಬಂದರೆ 4 ಇಟ್ಕೋಬೋದು. ಅದು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಸ್ಟಿಚಿಂಗಲ್ಲಿ. ಈ ಥರ ಫ್ರಂಟು ಬ್ಯಾಕು ಸ್ಲೀವು ರೆಡಿ ಆಯಿತು. ನಿಮಗೆ ರೆಡಿ ಆದರೆ ನೆಕ್ಸ್ಟು ಫ್ರಂಟು ಬ್ಯಾಕು ಸ್ಲೀವು ಕ್ರಾಸ್ ಪಟ್ಟಿ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ, ಕ್ರಾಸ್ ಪಟ್ಟಿ ಎಲ್ಲದು ರೆಡಿ ಆದರೆ ನಮಗೆ ಸ್ಟಿಚಿಂಗಲ್ಲಿ ಈಸಿ ಆಗುತ್ತೆ. ಎಲ್ಲ ಕಟ್ ಮಾಡಿ ನಾವು ಒಂದೇ ಹತ್ರ ಇಟ್ಕೊಬಿಟ್ರೆ ನಮಗೆ ಸ್ಟಿಚಿಂಗಲ್ಲೆಲ್ಲ ಕ್ಲಾತ್ ಎಲ್ಲಿದೆ ಅಂತ ಹುಡ್ಕೋದು ಸಮಸ್ಯೆ ಇರೋದಿಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಕ್ಲಾತ್ ಉಳಿದಿತ್ತಲ್ಲ, ಎಕ್ಸ್ಟ್ರಾ ಕ್ಲಾತಲ್ಲಿ ನಾವು ಇವಾಗ 3 ಇಂಚು ಕಾಜಾಗೆ. ಓಕೆನಾ? 3 ಇಂಚು ಕಾಜಾಗ ಅಂದರೆ ರಿಂಗ್ ಹಾಕ್ತಾರಲ್ಲ ಉಕ್ಸಿಂದು, ಅದಕ್ಕೋಸ್ಕರ 3 ಇಂಚು. ಓಕೆ 3 ಇಂಚ್ ಈ ಥರ ಮಾಡಿ. ನೀವು ಉದ್ದನೇ ಇಟ್ಕೊಳ್ಳಿ. ನೀವು ತುಂಬ ಉದ್ದನೇ ಇಟ್ಕೊಂಡಿದ್ರೆ ನಿಮಗೆ ಆಮೇಲೆ ನೆಕ್ಸ್ಟ್ ಕಟ್ ಮಾಡ್ಬೋದು. ತುಂಬ ಚಿಕ್ಕದು ತೊಗೊಂಡ್ರೆ ನಿಮಗೆ ಆಮೇಲೆ ಸ್ಟಿಚಿಂಗಲ್ಲಿ ಇದು ಕಮ್ಮಿ ಆಗಿಬಿಡುತ್ತೆ. ಓಕೆನಾ? ಲೆಂತ್ ಉದ್ದ ಇದ್ದರೆ ನಾವು ಕಟ್ ಮಾಡ್ಕೊಳೋದ. 3 ಇಂಚು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಹೇಳ್ತಾ ಇದ್ದೀನಿ. ಮತ್ತು ಈಸಿ ಇದೆ ಮೆಥಡು. ಒಂದ್ಸಲಿ ಕಟ್ ಮಾಡ್ಕೊಬಿಟ್ರೆ ನಿಮಗೆ ಈಸಿ ಅನಿಸುತ್ತೆ ಕ್ಲಾತ್ ಎಲ್ಲ. 3 ಇಂಚಿಂದು ಕಾಜದಾಯ್ತು. ಇವಾಗ ಉಕ್ಸಿಗೆ 2 ಇಂಚು.
ಉಕ್ಸಿಗೆ 2 ಇಂಚು ಓಕೆನಾ. ಈ ಥರ ಒಂದೇ ಸಲ ಮಾರ್ಕ್ ಮಾಡ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಬಿಟ್ರೆ ನಾವು ಸ್ಟಿಚಿಂಗ್ ಕುತ್ಕೊಂಡಾಗ ಪೀಸ್ ಮತ್ತೆ ಮತ್ತೆ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ 2 ಇಂಚಿಗೆ. ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಅದಕ್ಕೋಸ್ಕರ. ಈ ಥರ 2 ಇಂಚಿಗೆ ಕಟ್ ಮಾಡ್ಕೊಳ್ಳಿ ಓಕೆನಾ. ಈ ಥರ 2 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಆಗಿದೆ 2 ಇಂಚು ನೋಡಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ. ಇವಾಗ ನೆಕ್ಸ್ಟ್ 2 ಪೀಸ್ ಇದೆ, ಇನ್ನೂ 2 ಪೀಸ್ ಇದೆ. ಆವಾಗಲೇ 2 ಪೀಸಲ್ಲಿ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿ ಮಾಡಿದ್ವಿ, ಇನ್ನೂ 2 ಪೀಸ್ ಇದೆ. ಇದರಲ್ಲಿ ನಾವು ಇವಾಗ ಕ್ರಾಸ್ ಪಟ್ಟಿಗೆ 2 ಇದ್ದರೆ ಸಾಕಾಗಲ್ಲ, 4 ಬೇಕು. ಈ ಕಡೆ 2 ಈ ಕಡೆ 2, ಅದಕ್ಕೆ 4 ಬೇಕು. ಅದಕ್ಕೋಸ್ಕರ ಕ್ರಾಸ್ ಪಟ್ಟಿಗೆ ಇನ್ನೂ 2 ಪೀಸ್ ಉಳಿದಿತ್ತಲ್ಲ, ಅದನ್ನು ಮಾಡಿ ಕಟ್ ಮಾಡ್ಕೊಳೋದು, ಶೇಪ್ ಕೊಡ್ಕೊಂಡು ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳೋದು ಓಕೆನಾ. ಈ ಥರ ಮಾರ್ಕ್ ಮಾಡಿ ಕಟ್ ಮಾಡಿ ನೋಡಿ. ಈ ಥರ ನಿಧಾನಕ್ಕೆ, ಇದು ತುಂಬ ಸಾಫ್ಟ್ ಇದೆ. ನಿಮಗೆ ಇವಾಗ ಕಲಿತಾ ಇದ್ದೀರಾ ಅಂದರೆ ಕಾಟನ್ ತಗೊಳ್ಳಿ. ನಿಮಗೆ ಕಾಟನಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ, ಮತ್ತು ಕಟ್ ಮಾಡೋಕ್ಕೂ ಈಸಿ, ಸ್ಟಿಚ್ ಮಾಡೋಕ್ಕೂ ಈಸಿ. ಇವಾಗ ಟ್ರೈನಿಂಗ್ ಕಲಿತಾ ಇದ್ದೀರಾ ಅಂದರೆ ಕಾಟನ್ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಕಾಟನ್ನು ಮತ್ತು ಸ್ಯಾರಿ ಇರುತ್ತಲ್ಲ, ಕಾಟನ್ ಸ್ಯಾರಿ ಆ ಥರದ್ದೆಲ್ಲದನ್ನು ಕಟ್ ಮಾಡ್ಕೋಬೋದು ಓಕೆನಾ. ಈ ಥರ 2 ಪೀಸ್, ಇದು 2 ಪೀಸು ಕ್ರಾಸ್ ಪಟ್ಟಿ ರೆಡಿಯಾಗಿದೆ ನೋಡ್ಕೊಳ್ಳಿ. 4 ಪೀಸ್ ಬೇಕೇ ಬೇಕು. 4 ಪೀಸ್ ಇದ್ರೇ ಸ್ಟಿಚಿಂಗಿಗೆ ಈಸಿ ಆಗೋದು ಪ್ಲೈನ್ ಬ್ಲೌಸು. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಇವಾಗ ಉಳಿದಿತ್ತಲ್ಲ, ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನಿಮಗೆ ಕ್ಲಾತ್ ಎಲ್ಲ ಎಷ್ಟು ಫೋಲ್ಡಿಂಗ್ ಸೈಡಲ್ಲಿ ಉಳಿಯುತ್ತೆ, ಸುಮ್ಮನೆ ವೇಸ್ಟ್ ಮಾಡ್ಬೋದು ಅಂತ. ಈ ಥರ ಇಷ್ಟು ಉಳಿದಿದೆ, ಇದನ್ನೆಲ್ಲ ಸ್ವಲ್ಪ ಇರೋದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ನಮಗೆ ಎಮ್ಮಿಂಗಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗುತ್ತೆ. ಎಮ್ಮಿಂಗ್ ಕ್ಲಾತ್ ಮಾಡ್ತೀವಲ್ಲ ಸ್ಟಿಚಿಂಗ್ದು, ಆ ಥರದ್ದು ಕ್ಲಾತಿಗೆ ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಈ ಥರ ನೋಡಿ, ಸ್ಕೇಲಲ್ಲಿ ಈ ಥರ ಲೈನ್ ಹಾಕೋಬಿಡಿ ಓಕೆನಾ. ಈ ಥರ ಯಾವಾಗಲೂ ಇದಿರಬೇಕು. ಎಲ್ಲ ಗೊತ್ತಾಗ್ತಾ ಇಲ್ಲ ನನಗೆ ಹೇಳೋಕ್ಕೆ, ನಿಮಗೆ ಒಂಥರ ಇದು ಬರಬೇಕು, ತುಂಬ ಸ್ಟ್ರೈಟ್ ಇರೋಂಗಿಲ್ಲ, ಒಂಥರ ಇದ್ರ ಥರ ಆಗಬೇಕು ನೋಡಿ. ಹೇಳ್ತಾ ಇದ್ದೀನಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು 1.5. ಇವಾಗ ಕಲಿತಾ ಇದ್ದೀರಾ ಅಂತಂದರೆ 1.5 ಇಟ್ಕೊಳ್ಳಿ. ನಿಮಗೆ ಬರುತ್ತೆ ಅಂದರೆ 1 ಇಂಚ್ ತಗೊಳ್ಳಿ. ನೋಡ್ಕೊಳ್ಳಿ, ಯಾವಾಗಲೂ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಕ್ಲಾತು ಸ್ಟ್ರೈಟ್ ಕಟ್ ಮಾಡಬೇಡಿ, ಕ್ರಾಸ್ ಕಟ್ ಮಾಡಿ ನೋಡಿ. ಈ ಥರ ಜಗ್ಗಿದ್ರೆ ಹಿಂಗೆ ಸ್ಪ್ರಿಂಗ್ ಥರ ಆಗಬೇಕು ಓಕೆ, ಗೊತ್ತಾಯಿತು. ಈ ಥರ ಆಗಬೇಕು ಓಕೆನಾ. ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು 6-7 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಬ್ರಾಡ್ ಇದೆ ಅಂತಂದರೆ ಬ್ಯಾಕಲ್ಲಿ ಜಾಸ್ತಿ ಕ್ಲಾತ್ ಬೇಕು, ಸ್ವಲ್ಪ ಚಿಕ್ಕದಾಗಿದೆ ಬ್ರಾಡು ಅಂತಂದರೆ ಕಮ್ಮಿ ಸಾಕು ಓಕೆನಾ. ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಎಮ್ಮಿಂಗ್ ಕ್ಲಾತಿಗೆ ನಾವು ಸ್ಟಿಚ್ ಮಾಡೋಕ್ಕೋಸ್ಕರ ಓಕೆನಾ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಟಿಚಿಂಗಲ್ಲಿ ಬೇಗ ಒಂದು 20 ಮಿನಿಟ್ಸಲ್ಲೇ ನಾವು ಸ್ಟಿಚ್ ಮಾಡಿಬಿಡ್ಬೋದು. ಇವಾಗ ಕಲಿತಾ ಇದ್ದೀರಾ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು. ಕಲ್ತಿರೋರಾದರೆ ಒಂದು 20 ಮಿನಿಟ್ಸಲ್ಲಿ ಸ್ಟಿಚ್ ಮಾಡಿ ಹಾಕ್ಬಿಡ್ಬೋದು ಓಕೆನಾ. ನೋಡಿ, ಈ ಥರ ಬ್ಯಾಕು ಫ್ರಂಟು ನೋಡಿ, ಈ ಥರ ಬ್ಯಾಕು ಸ್ಲೀವು ಫ್ರಂಟು ಈ ಥರ ರೆಡಿಯಾಗಿದೆ ನೋಡಿ. ತುಂಬ ಈಸಿ ಇದೆ ಕಟ್ ಮಾಡೋದು. ಮಾರ್ಕ್ ಮಾಡಿ ಕಟ್ ಮಾಡೋದು ಒಂದೇ ಸಲ. ಸ್ಲೀವು ಫ್ರಂಟು ಬ್ಯಾಕು ಕ್ರಾಸ್ ಪಟ್ಟಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಲ್ಲ ಒಂದೇ ಸಲ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಓಕೆನಾ. ಗೊತ್ತಾಯ್ತು ಅನ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲದನ್ನು ಒಂದತ್ರ ಇಟ್ಕೊಬಿಟ್ರೆ ನಿಮ್ಮ ಸ್ಟಿಚಿಂಗಲ್ಲಿ ಈಸಿ ಆಗುತ್ತೆ. ಈ ಥರ ನೀವು ಮಾಡ್ಕೊಂಡು ಒಂದು ಟ್ಯಾಗ್ ಮಾಡ್ಕೊಬಿಡಿ. ಟ್ಯಾಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಓಕೆನಾ. ಥ್ಯಾಂಕ್ ಯು.